ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಮಗಳ ಹಿತಾ ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಸೆಲೆಬ್ರೇಷನ್ ನಡೀತಾ ಇದೆ. ಅದರದ್ದು ಒಂದು ಪುಟ್ಟ ಲಾಗ್ ಮಾಡಿದ್ದೀನಿ. ಸೊ ಅವಳದು ಒಂದು ಡ್ಯಾನ್ಸ್ ಎಲ್ಲ ಇತ್ತು, ನೋಡೋಣ ಹೇಗೆ ಮಾಡ್ತಾಳೆ ಅಂತೇಳಿ ಹೊರಟ್ವಿ. ಅವಳು ಗ್ರೇಟ್ ವಿಷನ್ ಅಕಾಡೆಮಿನಲ್ಲಿ ಹೋಗ್ತಿರೋದು. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರನ್ನೂ ಗೆಸ್ಟ್ಸ್ ಬಂದಿರೋರ್ನೆಲ್ಲ ಓಪನ್ ಸ್ಪೀಚ್ ಕೊಟ್ಟು ಎಲ್ಲರನ್ನೂ ವೇದಿಕೆ ಮೇಲೆ ಕರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಪ್ರೋಗ್ರಾಮ್ಸ್ ಚೆನ್ನಾಗಿರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಸೊ ದೀಪ ಬೆಳಗೋದ್ರ ಮೂಲಕ ಅವರು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಎದ್ದು ನಿಂತು ದೀಪ ಬೆಳಗೋದಕ್ಕೆಲ್ಲ ಚಾಲನೆ ಕೊಟ್ಟರು. ಸೊ ನಾವು ಎಲ್ಲ ಅವರೊಟ್ಟಿಗೆ ಎದ್ದು ನಿಂತು ದೀಪ ಬೆಳಗೋದಕ್ಕೆ ನಾವು ಅದರಲ್ಲಿ ಭಾಗಿಯಾದ್ವಿ. ಸೊ ಇದು ಮುಗಿತಾನೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇತ್ತು ಅಂತ ಹೇಳಿದ್ರೆ ಪ್ರೋಗ್ರಾಮು. ಸೊ ಈ ದೀಪ ಬೆಳಗೋದ್ರ ನಂತರ ಅವರು ಒಂದು ಪುಟಾಣಿ ಮಗು ಕೈನಲ್ಲಿ ಐಗಿರಿ ನಂದಿನಿ ಅಂತ ಒಂದು ಸಾಂಗ್ ಆಡಿಸ್ತಾರೆ. ತುಂಬ ಚೆನ್ನಾಗಿದೆ, ಕೇಳಿ. ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾಳೆ ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಚೆನ್ನಾಗಿ ಆಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ಲು. ಹಾಗೆ ಒಂದಾದ್ಮೇಲೆ ಒಂದು ಪ್ರೋಗ್ರಾಮ್ಸ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಮಕ್ಕಳಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಅಷ್ಟು ಜನದ್ರ ಮುಂದೆ ಒಂದು ಸ್ವಲ್ಪನೂ ಭಯ ಇಲ್ಲದೆ ಸೊ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಇದನ್ನು ನೋಡೋದಕ್ಕೆ. ಸೊ ನಾನು ನನ್ನ ಮಗಳದ್ದು ವೀಡಿಯೋನ ಮಾಡಬೇಕು ಅಂತೇಳಿ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ನನ್ನ ಮಗಳ ಡ್ಯಾನ್ಸ್ ಬಂತು. ಸೊ ಆ ಕಡೆಯಿಂದ ಮೂರನೇ ಅವಳು ನನ್ನ ಮಗಳು ಅಲ್ಲಿ ನಿಂತಿರೋದು. ಸೊ ಝೂಮ್ ಮಾಡಿ ಮಾಡಲಿಕ್ಕಾಗಲಿಲ್ಲ. ಮುಂದೆ ಹೋಗಿ ಮಾಡೋಣ ಅಂದರೆ ಹಿಂದೆಗಡೆ ನೋಡೋರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಸೊ ನಾನು ಇದ್ದಲ್ಲಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ಅಪ್ಲೋಡ್ ಮಾಡಿರೋದು ಕೂಡ. ಇವಳು ಡ್ಯಾನ್ಸನ್ನು ಮಾತ್ರ ನಾನು ಕಂಪ್ಲೀಟ್ ಫುಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲೂ ಬೋರಾದರೆ ಏನು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನೋಡಿ ನನ್ನ ಮಗಳ ಸಾಂಗ್ ಹೆಂಗಿದೆ, ಅವಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾಳೆ ಅಂಥೇಳಿ. ಸೊ ಅವರ ಸಾಂಗ್ಸ್ ಸೆಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಿಜಕ್ಕೂ ಇಲ್ಲ, ತೆಲುಗು ಸಾಂಗ್ಸ್ ಏನೋ ಆಡಿದ್ದಾರೆ 3, ಒಂದಕ್ಕೊಂದು ಚೆನ್ನಾಗಿತ್ತು. ಸೊ ಅವಳು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದಾಳೆ. ನಾನು ಭಯಪಟ್ಟಿದ್ದೆ ಸ್ಟೇಜ್ ಮೇಲೆ ಎಲ್ಲ ಹತ್ಕೊಂಡ್ಬಿಡ್ತಾಳೋ ಅಂತೇಳಿ. ಲಾಸ್ಟ್ ಟೈಮ್ ಇದೇ ಥರ ಒಂದು ಪರ್ಫಾರ್ಮೆನ್ಸಲ್ಲಿ ಹತ್ಕೊಂಡು ಪರ್ಫಾರ್ಮ್ ಮಾಡಿದ್ಲು. ಅದೇ ಥರ ಮಾಡ್ತಾಳೆ ಅಂತ ಹತ್ಕೊಂಡ್ರೆ ಇಲ್ಲ, ಚೆನ್ನಾಗಿ ಮಾಡಿದ್ದಾಳೆ. ಖುಷಿ ಆಯಿತು ನೋಡಿ. ನಮ್ಮ ಪೇರೆಂಟ್ಸ್ಗೆ ಇನ್ನೇನು ಬೇಕಲ್ವ, ಮಕ್ಳು ಈ ಥರ ಮಾಡಿದ್ರೇ ನಾವು ನೋಡಿ ಖುಷಿ ಪಡ್ತೀವಿ. ಸ್ವಲ್ಪ ಲೆಂತಿ ಆಗಿದೆ ನನ್ನ ಮಗಳದ್ದು ಡ್ಯಾನ್ಸ್, ಎಲ್ಲೂ ಕಟ್ ಮಾಡಿದೆ, ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡಿ ಅವಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಯಾರಾದರೂ ಮೆನ್ಷನ್ ಮಾಡಿ ನನ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತ. ಸೊ ಆ ಕಡೆಯಿಂದ 3ನೇ ಅವಳು, ಸೊ ಲೆಫ್ಟಿಂದ 3rd ನನ್ನ ಮಗಳು. ಸೊ ಆಮೇಲೆ ಒಂದು ವೀಡಿಯೋನಲ್ಲಿ ಸ್ವಲ್ಪ ಝೂಮ್ ಮಾಡಿ ಹಾಕಿದ್ದೀನಿ ಅವಳನ್ನು. ಸೊ ಅವಾಗ ನಿಮ್ಗೆ ಒಂಚೂರು ಐಡಿಯಾ ಬರುತ್ತೆ ನೋಡೋಕ್ಕೆ. ಸೊ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತಂದೇಳಿ. ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಬಂದವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು ಅಂದರೆ ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದರು ಮೇಂಟೆನೆನ್ಸ್ ಎಲ್ಲನೂ. ಸೊ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡಿದ್ದೀನಿ ನನ್ನ ಮಗಳು ಡ್ಯಾನ್ಸನ್ನು. ಎಲ್ಲ ಮಕ್ಕಳು ಚೆನ್ನಾಗಿ ಆಡಿದ್ದಾರೆ. ಅಷ್ಟು ಚಿಕ್ಕ ವಯಸ್ಸಿಗೆ ಅವರು ಇಷ್ಟೊಂದು ಗ್ರಾಸ್ಪಿಂಗ್ ಪವರ್ ಇದೆ ಅಲ್ವಾ, ಅದಕ್ಕೆ ನಾವು ನಿಜ ಖುಷಿ ಪಡಬೇಕು. ಸೊ ನೋಡಿ ಅವರು ಟೀಚರ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟು ಜನ ಮಕ್ಕಳನ್ನ, ಇಷ್ಟು ಚಿಕ್ಕ ವಯಸ್ಸು ಮಕ್ಕಳನ್ನ ಮೇಂಟೈನ್ ಮಾಡಿದಾರಲ್ವ, ಪ್ರತಿಯೊಂದು ಸ್ಟೆಪ್ಸ್ನೆಲ್ಲ ಫಾಲೋ ಅಪ್ ಮಾಡೋ ಥರ. ಸೊ ಅದಕ್ಕೆ ಖುಷಿ ಪಡಬೇಕು ನಾವು ನಿಜಕ್ಕೂ. ಮನೇಲಿ ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತಾರೆ, ಹಿಂಗೆ ಮಾಡೋದ್ರೆ ಹೋಗಮ್ಮ ಅಂತೇಳಿ ಆಚೆ ಓಡೋಟೋಗ್ತಾರೆ. ಬಟ್ ಸ್ಕೂಲಲ್ಲಿ ಇಷ್ಟು ಹೇಳ್ಕೊಟ್ಟು ಈ ಥರ ಬರೋ ಥರ ಮಾಡಿದಾರಲ್ವಾ, ನಿಜ ಖುಷಿ ಆಯಿತು ನೋಡಿ. ಇದಾದಮೇಲೆ ಎಲ್ಲ ಫೋಟೋಸ್ಗೆ ಅಂತೇಳಿ ಫೋಸ್ಗಳು ಒಂದು ಸ್ವಲ್ಪ ಗೆಟ್ ಟುಗೆದರ್ ಫೋಟೋ ಅಂತೇಳಿ ಎಲ್ಲ ತೊಗೋತಾರೆ. ಆಮೇಲೆ ಮತ್ತೊಂದು ಫ್ಲವರ್ ಥೀಮ್ ಇಟ್ಕೊಂಡು ಏನೋ ಮಾಡಿದ್ರು, ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಬರುತ್ತೆ ಅದು. ಸೊ ನೋಡಿ ನನಗೇನಾದರೂ ಫಾಲ್ಟ್ ಏನಾದರೂ ಕಾಣಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನನಗಂತೂ ನನ್ನ ಮಗಳ ಡ್ಯಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಪೇರೆಂಟ್ಸ್ಗೂ ಅದೇ ಅಲ್ವಾ ಫೀಲ್ ಆಗೋದು, ಅವ್ರವ್ರ ಮಕ್ಕಳು ಏನೇ ಮಾಡಿದ್ರು ಖುಷಿ ಪಡ್ತಾರೆ. ಸೊ ನಾನು ಅದೊಂದು ಬಿಟ್ಟನ್ನ ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ಎಂಕರೇಜ್ ಮಾಡಿ ನನ್ನ ಮಗಳಿಗೆ. ಸೊ ಇಲ್ಲ GVA ಅಕಾಡೆಮಿ ಇದಲ್ವ, ನಿಜಕ್ಕೂ ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಪೇರೆಂಟ್ಸ್ನೂ ಅಷ್ಟೇ, ಅವರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರು.
ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಎಲ್ಲ ರಿಸೀವ್ ಮಾಡ್ತಾರೆ ಅಂತೇಳಿ. ಬಟ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು ಪೇರೆಂಟ್ಸ್ಗೆಲ್ಲನೂ ಅವರು. ಅದಾದಮೇಲೆ ಅವರು ಡ್ಯಾನ್ಸ್ ಎಲ್ಲ ಮುಗಿದಾದಮೇಲೆ ಪೇರೆಂಟ್ಸ್ಗೆ ಅಂತೇಳಿನೇ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ಸೊ ಅದರಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ನನ್ನದು ಅದೊಂದು ವೀಡಿಯೋ ಸಿಗಲಿಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿರೋ ಪೇರೆಂಟ್ಸ್ದು ಪ್ರೋಗ್ರಾಮ್ದು. ಸೊ ಅವ್ರ ಸ್ಕೂಲ್ ಕಡೆಯಿಂದ ಏನಾದರೂ ಸಿಕ್ಕರೆ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಮಗಳದ್ದು ನೀಟಾಗಿ ಅವರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಡಿಯೋ ಏನಾದರೂ ಸಿಕ್ಕರೆ ನಾನು ಮತ್ತೊಮ್ಮೆ ಇನ್ನೊಂದು ಸತಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಫ್ಲವರ್ಸ್ದೇನೋ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಅದರಲ್ಲಿ ಮಿಡ್ಲಲ್ಲಿದ್ದಾಳೆ ನನ್ನ ಮಗಳು. ಸೊ ಡ್ಯಾಫೋಡಿಲ್ದು ಏನೋ ಎಕ್ಸ್ಪ್ಲನೇಷನ್ ಕೊಟ್ಟು ಅದರದ್ದೊಂದು ಸುಮ್ಮನೆ ಒಂದು ಚಿಕ್ಕದಾಗಿ ಮಾಡಿಕೊಟ್ರು. ಚೆನ್ನಾಗಿದೆ. ಒಬ್ಬೊಬ್ರಿಗೂ ಫ್ಲವರ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಚೆನ್ನಾಗಿತ್ತು. ಎಷ್ಟೋ ಜನಕ್ಕೆ ಗೊತ್ತಿರ್ತಾ ಇರಲಿಲ್ಲ ಆ ಫ್ಲವರ್ಸ್ ಎಲ್ಲ ಹೆಂಗೆ ಬಂತು, ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅನ್ನೋದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ರೋಗ್ರಾಮ್ ಮುಗಿದ್ಮೇಲೆ ಬಂದಿರೋಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು. ಸೊ ನಮ್ಮದು ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ನನ್ನ ಮಗಳನ್ನ ಕರ್ಕೊಂಡೋಗಿ ಅಲ್ಲೇ ಊಟ ಮಾಡಿಸ್ಕೊಂಡು ಮನೆಗೆ ಬಂದ್ವಿ.